ಇವತ್ತಿನ ಈ ವಿಡಿಯೋದಲ್ಲಿ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ನಲ್ಲಿ ಮತ್ತೊಂದು ಪ್ರಾಬ್ಲಮ್ 15 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನೋಡೋಣ. ಕ್ವಶನ್ಗಿಂತ ಮುಂಚೆ ಏನೇನು ಫಾರ್ಮುಲಾ ಆನ್ಸರ್ನ ಕಂಡುಹಿಡಿಬೇಕು ಅದನ್ನು ಕೇಳಿದ ನೋಡೋಣ. ಕರೆಂಟ್ ರೇಷಿಯೋ ಇದು ವೆರಿ ಇಂಪಾರ್ಟೆಂಟ್. ನೀವು ಮಾಡ್ಕೋಬೇಕಾಗಿರೋದು ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರುವಂಥ ಕರೆಂಟ್ ಅಸೆಟ್ಟು ಕರೆಂಟ್ ಲಯಬಿಲಿಟೀಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸು. ಇನ್ನು ಆ್ಯಸಿಡ್ ಟೆಸ್ಟ್ ರೇಷಿಯೋ ಅಂದ್ರೂ ಒಂದೇ, ಕ್ವಿಕ್ ರೇಷಿಯೋ ಅಂದ್ರೂ ಒಂದೇ, ಲಿಕ್ವಿಡಿಟಿ ರೇಷಿಯೋ ಅಂದ್ರೂ ಒಂದೇ. ಸೊ ಇದಕ್ಕೆ ಫಾರ್ಮುಲಾ ಲಿಕ್ವಿಡ್ ಅಸೆಟ್, ಆಸಿಡ್ ಅಸೆಟ್ಸ್ ಅಥವಾ ಕ್ವಿಕ್ ಅಸೆಟ್ ಡಿವೈಡೆಡ್ ಬೈ ಆಸಿಡ್ ಆರ್ ಲಿಕ್ವಿಡ್ ಆರ್ ಕ್ವಿಕ್ ಲಯಬಿಲಿಟೀಸ್. ಅಂದರೆ ಆಸಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಆಸಿಡ್ ಲಯಬಿಲಿಟೀಸ್ ಅಂತ ಹೇಳಿ. ನೀವೇನಿಲ್ಲಿ ಕರೆಂಟ್ ಅಸೆಟ್ಸ್ ಕಂಡುಹಿಡ್ಕೊಂಡಿರ್ತೀರಾ ಅದರಲ್ಲಿ ಒಂದು ಐಟಮ್ನ ಅಸೆಟ್ಟಿಂದ ಒಂದು ಐಟಮ್ನ ಲಯಬಿಲಿಟಿಯಿಂದ ಬಿಟ್ಟರೆ ನಿಮಗೆ ಆಸಿಡ್ ಮತ್ತು ರೇಷಿಯೋ ಸಿಗುತ್ತೆ. ಡೆಟ್ ಇಕ್ವಿಟಿ ರೇಷಿಯೋ. ಡೆಟ್ ಅಂತ ಹೇಳೋದಾದರೆ ಎಲ್ಲ ರೀತಿಯ ಡೆಟ್ಗಳನ್ನ ಕೊಡ್ಕೋಬೇಕು. ಡೆಟ್ ಅಂತ ಅಂದರೆ ಡಿಬೆಂಚರ್ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ಗಳಾಗಿರ್ಬೋದು, ಲಾಂಗ್ ಟರ್ಮ್ ಮಾರ್ಟ್ಗೇಜ್ಗಳಾಗಿರ್ಬೋದು, ಲೋನ್ಗಳಾಗಿರ್ಬೋದು, ಅವು ಕೊಡ್ಕೊಂಡು ಡೆಟ್. ಈಕ್ವಿಟಿ ಅಂತ ಅಂದರೆ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಶೇರ್ ಪ್ರೀಮಿಯಮ್. ಸೊ ಅದ್ರ ಜೊತೆಗೆ ಇಷ್ಟನ್ನು ಕೊಡ್ಕೊಂಡು ಇದರಿಂದ ನಿಮ್ಮ ಅಸೆಟ್ ಸೈಡ್ ಲಾಸ್ಟಲ್ಲಿ ನಾರ್ಮಲಾಗಿ ಐಟಮ್ಗಳಿರ್ತವೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಆ್ಯಂಡ್ ಪ್ರಮೋಷನಲ್ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್. ಈ ಐಟಮ್ಗಳನ್ನ ಕಳೆದ್ರೆ ಆ್ಯಕ್ಚುಲಾಗಿ ಸಿಗೋದು ಈಕ್ವಿಟಿ ಆಗಿರುತ್ತೆ. ಇನ್ನು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್ ಅಂತ ಫಾರ್ಮುಲಾ ಬರುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ ಡಿವೈಡೆಡ್ ಬೈ ಈಕ್ವಿಟಿ. ನೆಟ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಇಷ್ಟಕ್ಕೆ ನಾವು ಇಲ್ಲಿರೋ ಐಟಮ್ನ ನೋಡಿಕೊಂಡು ಕಂಡುಹಿಡಿಬೇಕು. ನೋಡೋಣ ಯಾವ್ಯಾವುದಕ್ಕೆ ಯಾವ್ಯಾವ ಐಟಮ್. ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ಟು, ಪ್ಲಾಂಟ್ ಆ್ಯಂಡ್ ಮಿಷನರಿ ಬಿಲ್ಡಿಂಗು ಫಿಕ್ಸ್ಡ್ ಅಸೆಟ್ಸು. ಇನ್ವೆಸ್ಟ್ಮೆಂಟು ಸಪ್ರೇಟ್ ಹೆಡ್ ಬರುತ್ತೆ. ಇನ್ವೆಸ್ಟ್ಮೆಂಟು. ಇನ್ವೆಂಟ್ರೀಸು ಕರೆಂಟ್ ಅಸೆಟ್, ಡೆಟಾರ್ ಕರೆಂಟ್ ಅಸೆಟ್, ಬಿ ಆರ್ ಕರೆಂಟ್ ಅಸೆಟ್, ಕ್ಯಾಶ್ ಕರೆಂಟ್ ಅಸೆಟ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಲೇ ಹೇಳಿದ್ನಲ್ಲ, ನಾವು ಈಕ್ವಿಟಿನ ಕೊಡ್ಬೇಕಾದ್ರೆ ಟೋಟಲ್ ಈಕ್ವಿಟಿಯಿಂದ ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಗುಡ್ವಿಲ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಅವು ಕಳ್ಕೋಬೇಕು. ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಇವೆಲ್ಲವೂ ಈಕ್ವಿಟಿಗೆ ಹೋಗ್ತದೆ. 12% ಡಿಬೆಂಚರು ಡೆಟ್ಟಿಗೆ ಹೋಗುತ್ತೆ. ಸಿಂಡಿಕೇಟ್ ಕರೆಂಟ್ ಲಯಬಿಲಿಟಿ, ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಕರೆಂಟ್ ಲಯಬಿಲಿಟಿ, ಬಿ ಒ ಡಿ ಕರೆಂಟ್ ಲಯಬಿಲಿಟಿ, ಬಿ ಪಿ ಕರೆಂಟ್ ಲಯಬಿಲಿಟಿ. ಇಲ್ಲಿರೋ ಇಷ್ಟು ಐಟಮ್ನ ಉಪಯೋಗಿಸ್ಕೊಂಡು ಈ ಫಾರ್ಮುಲಾಗ ನಾವು ಯೂಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಫಸ್ಟ್ ಕೇಳಿರೋದು ನಿಮ್ಗೆ ಅವನೇನು ಅಂತ ಅಂದರೆ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕರೆಂಟ್ ಫಾರ್ಮುಲಾ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಅಸೆಟ್ ಯಾವ್ಯಾವುದಿದೆ ಅಂತೇಳಿ ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಕರೆಂಟ್ ಅಸೆಟ್ ಬನ್ನಿ, ಕರೆಂಟ್ ಅಸೆಟ್ಸ್ ಯಾವ್ಯಾವುದು ಅಂತ ನಾವು ಲಿಸ್ಟ್ ಮಾಡ್ಕೊಳ್ಳೋದಾದರೆ ಇನ್ವೆಂಟ್ರಿ, ಡೆಟಾರ್, ಬಿ ಆರ್, ಕ್ಯಾಶ್ ಇಷ್ಟನ್ನು ಕೂಡ್ಕೊಂಡ್ರೆ ಕರೆಂಟ್ ಅಸೆಟ್. ಹಾಗಾದರೆ ಕರೆಂಟ್ ಲಯಬಿಲಿಟೀಸ್ಗಳು ಯಾವ್ಯಾವುದು? ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಬಿ ಒ ಡಿ, ಬಿಲ್ಸ್ ಪೇಬಲ್, ಇಷ್ಟು ಕೂಡ್ಕೊಂಡ್ರೆ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿನ ನ್ಯೂಮರೇಟರ್ ಅಮೌಂಟ್ಗೆ ಹಾಕ್ಕೊಂಡು ಕರೆಂಟ್ ಲಯಬಿಲಿಟಿನ ಡಿನಾಮಿನೇಟರ್ಗೆ ಹಾಕ್ಕೊಂಡ್ರೆ ನಮಗೆ ಕರೆಂಟ್ ರೇಷಿಯೋ ಸಿಗುತ್ತೆ. ಸೊ ಇವಾಗ ಆನ್ಸರ್ನ ನೋಡೋಣ ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ನೋಡಿ, ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ನಮಗೆ ಗೊತ್ತಿರಂಗೆ ನಾನು ಹೇಳಿದ್ನಲ್ಲ, ಅಷ್ಟು ಐಟಮ್ನ ಕೂಡ್ಕೊಂಡ್ರೆ ಯಾವ್ಯಾವುದು ಕರೆಂಟ್ ಅಸೆಟ್ಸ್ಗಳಿತ್ತು ಅಂತ ಅಂದರೆ ಅಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಶು, ಬಿ ಆರು, ಡೆಟಾರ್ಸು, ಇನ್ವೆಂಟ್ರೀಸ್ ಇಷ್ಟನ್ನು ಕೂಡ್ದಂಗೆ ನಮ್ಗೆ 5.5 ಲಕ್ಷ ಕರೆಂಟ್ ಅಸೆಟ್ ಸಿಕ್ತು. ಕರೆಂಟ್ ಲಯಬಿಲಿಟಿ ಸಿಂಡಿಕೇಟರ್, ಬಿ ಪಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಷ್ಟನ್ನು ಕೂಡ್ಕೊಂಡ್ರೆ ಲಯಬಿಲಿಟಿ ಸಿಕ್ತು. ಇವಾಗ ಜಸ್ಟ್ ಈ 5,50,000ನ 4,50,000 ಡಿವೈಡ್ ಮಾಡಿದರೆ ನಮಗೆ ಸಿಗೋದು 1.22 ಆನ್ಸರ್ ಬರುತ್ತೆ. ಅದಕ್ಕೆ ಇಷ್ಟು ಒನ್ನ ಸೇರಿಸಬೇಕು. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲಿಕ್ವಿಡಿಟಿ ರೇಷಿಯೋಗಳಿಗೆ ಇಷ್ಟು 1, ಪ್ರಾಫಿಟಬಿಲಿಟಿ ರೇಷಿಯೋಗೆ ಪರ್ಸೆಂಟೇಜಸ್ ಆ್ಯಂಡ್ ದೆನ್ ಟರ್ನ್ ಓವರ್ ರೇಷಿಯೋಗಳಿಗೆ ಟೈಮ್ಸ್ ಅಂತೇಳಿ ನಾವು ಟ್ರೀಟ್ನ ಮಾಡ್ತಾ ಹೋಗ್ತೀವಿ. ಸೊ ಎರಡನೇ ರೇಷಿಯೋ ಏನು ಕೇಳಿದ್ದಾನೆ ನೋಡೋಣ. ಐ ಹೋಪ್ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎರಡನೇ ರೇಷಿಯೋ ಅಂತ ಕೇಳಿರೋದು ಆ್ಯಸಿಡ್ ಟೆಸ್ಟ್ ರೇಷಿಯೋ. ನೋಡಿ, ಆ್ಯಸಿಡ್ ಅಂದರೂ ಒಂದೇ, ಕ್ವಿಕ್ ಅಂದರೂ ಒಂದೇ, ಲಿಕ್ವಿಡ್ ಅಂದರೂ ಒಂದೇ. ಫಾರ್ಮುಲಾ ಇಷ್ಟೇ. ನಿಮ್ಗೇನು ಕೇಳ್ತಾನೆ ಅದನ್ನು ಆಸಿಡ್ ಅಸೆಟ್ ಆರ್ ಕ್ವಿಕ್ ಅಸೆಟ್ ಆರ್ ಲಿಕ್ವಿಡ್ ಅಸೆಟ್. ನ್ಯೂಮರೇಟರ್ಗೆ ಅಸೆಟ್ ಹೋಗಬೇಕು, ಲಯಬಿಲಿಟೀಸ್ಗೆ ಕ್ವಿಕ್ ಲಯಬಿಲಿಟೀಸ್ ಅಥವಾ ಏನು ಹೆಸರು ಕೊಟ್ಟಿರ್ತಾನೆ. ವೆರಿ ಈಸಿ. ಇಲ್ಲಿ ನೋಡಿ, ನೀವು ಆಲ್ರೆಡಿ ಮಾಡಿದ್ರಲ್ಲ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟೀಸು, ಅದರಲ್ಲಿ ಕರೆಂಟ್ ಅಸೆಟ್ಟಿಂದ ಒಂದು ಐಟಮ್ ಬಿಡಬೇಕು, ಕರೆಂಟ್ ಲಯಬಿಲಿಟಿಯಿಂದ ಒಂದು ಐಟಮ್ ಬಿಡಬೇಕು. ನೋಡಿ, ಟೋಟಲಿ ಅಮೌಂಟ್ ಇದೆಯಲ್ಲ, ಇದರಲ್ಲಿ ನಿಮಗೆ ಇನ್ವೆಂಟ್ರೀಸ್ ಅಥವಾ ಸ್ಟಾಕ್ನ ಬಿಡಬೇಕು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಳೇನಾರು ಇತ್ತು ಅಂದರೆ ಅದನ್ನು ಬಿಡಬೇಕು, ಅಥವಾ ಪ್ರೀಪೇಯ್ಡ್ ಇನ್ಕಮ್ಸ್ ಅಂತ ಏನು ಕರಿತೀವಿ ನಾವು ಅವುಗಳಿದ್ರೆ ಸೊ ಅದನ್ನು ಬಿಡಬೇಕು. ಪ್ರೀಪೇಯ್ಡ್ ಇನ್ಕಮ್ಸ್ನ ಇದ್ದರೆ ಬಿಡಬೇಕು. ಪ್ರೀಪೇಯ್ಡ್ ಇನ್ಕಮ್ ಮತ್ತು ಇನ್ವೆಂಟ್ರೀಸ್ನ ಇದ್ದರೆ ಬಿಡಬೇಕು. ಇಲ್ಲಿ ಪ್ರೀಪೇಯ್ಡ್ ಇನ್ಕಮ್ ಇಲ್ಲ, ಸೊ ಹಾಗಾಗಿ ಓನ್ಲಿ ಇನ್ವೆಂಟ್ರೀಸ್ ಇತ್ತು, ಅದು ಕಳೀತು. ಈಗ 5.5 ಲಕ್ಷದಲ್ಲಿ 1.5 ಲಕ್ಷ ಕಳೆದ್ರೆ ಎಷ್ಟು ಉಳ್ಕೋತು? 4 ಲಕ್ಷ. ದಟ್ 4 ಲಕ್ಷನೇ ನಾವೇನಂತ ಕರೆಯೋದು ಅಂತ ಅಂದರೆ ಇಲ್ಲಿ ಕ್ವಿಕ್ ಆಸಿಡ್ ಆರ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಲಯಬಿಲಿಟೀಸ್ನಲ್ಲಿ ಬಿಡಬೇಕಾಗಿರೋದು ಒಂದೇ ಒಂದು ಯಾವುದು ಅಂದರೆ ಬಿ ಒ ಡಿ. ಈ ಟೋಟಲ್ ಅಮೌಂಟಲ್ಲಿ ಬಿ ಒ ಡಿ ಒಂದೇ ಒಂದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಲಿಕ್ವಿಡ್ ಅಥವಾ ಕ್ವಿಕ್ ಆರ್ ಆಸಿಡ್ ಅಸೆಟ್ಗಳಾಗಿರುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ. ಆಸಿಡ್ ಅಸೆಟ್ಗೆ ಫಾರ್ಮುಲಾ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟೀಸ್.
ಆ್ಯಸಿಡ್ ಅಸೆಟ್ ಅಥವಾ ಕ್ವಿಕ್ ಅಸೆಟ್ ಅಂತ ಅಂದರೆ ಟೋಟಲ್ ಕರೆಂಟ್ ಲಯಬಿಲಿಟಿನಲ್ಲಿ ಯಾವುದು ಕರೆಂಟ್ ಅಸೆಟ್ಸ್ ದಟ್ ಮೀನ್ಸ್ ಸ್ಟಾಕ್ ಇನ್ ಟ್ರೇಡ್ ಅಥವಾ ಇನ್ವೆಂಟ್ರಿನ ಬಿಡಬೇಕು, ಜೊತೆಗೆ ಇನ್ನೊಂದು ಐಟಮ್ ಯಾವ್ದು ಬಿಡ್ತೀವಿ ಅಂತ ಅಂದರೆ ನಾವು ಪ್ರೀಪೇಯ್ಡ್ ಇನ್ಕಮ್ಸ್ನ ಬಿಡ್ತೀವಿ. ಇನ್ನು ಕ್ವಿಕ್ ಲಯಬಿಲಿಟೀಸ್ನಲ್ಲಿ ನಾವು ಬಿಡೋದು ಯಾವ್ಯಾವುದು ಅಂತ ಅಂದರೆ ಒಂದೇ ಒಂದು BOD. ಅದನ್ನು ಬಿಟ್ಟೆ ನೋಡಿ ಅವರಲ್ಲಿ ಕೊಟ್ಟಿರೋದು 5.5 ಲಕ್ಷ ಇತ್ತು, ಅದರಲ್ಲಿ 1.5 ಲಕ್ಷ ಕಳೆದ್ವಿ. 4.5 ಲಕ್ಷ ಇತ್ತು, 50,000 BOD ಕಳೆದ್ವಿ. ಸೊ ಅಲ್ಲಿಗೆ 4 lakh ಡಿವೈಡೆಡ್ ಬೈ 4 lakh 1:1. ಸೊ ಈ 1 ನಿಮ್ಗೆ ಬಂದಿರೋ ಆನ್ಸರು, ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದಕ್ಕೆ ಇಷ್ಟು 1 ಆವಾಗಲೂ ಕಾಮನ್ ಆಗಿ ಹಾಕ್ಬೇಕು, ಯಾವಾಗ ಲಿಕ್ವಿಡಿಟಿ ರೇಷಿಯೋಗಳಲ್ಲಿ. ನೆಕ್ಸ್ಟ್ ನೋಡೋದಾದರೆ ನೋಡಿ ಇಲ್ಲಿ ಅದನ್ನು ಶೋ ಮಾಡಿದ್ದಾರೆ. ಟೋಟಲ್ ಕರೆಂಟ್ ಅಸೆಟ್ 5.5 ಲಕ್ಷದಲ್ಲಿ ಇನ್ವೆಂಟ್ರೀಸ್ 1.5 ಲಕ್ಷ ಮತ್ತು ಪ್ರೀಪೇಯ್ಡ್ ಇನ್ಕಮ್ಸ್ ಇದ್ದರೆ ಅದನ್ನು ಕೂಡ ಕಳಿಬೇಕು. ಟೋಟಲ್ ಕರೆಂಟ್ ಲಯಬಿಲಿಟೀಸ್ನಲ್ಲಿ BOD ಕಳೆದು ಇಷ್ಟು ಉಳಿದಿದೆ ಅಂತ. ನೆಕ್ಸ್ಟ್ ಡೆಟ್ ಈಕ್ವಿಟಿ ರೇಷಿಯೋ ಇದೆ, ವೆರಿ ಇಂಪಾರ್ಟೆಂಟ್. ಡೆಟ್ ಈಕ್ವಿಟಿ ಯಾವ್ಯಾವುದು ಅಂತ ನೀವು ನೋಟ್ ಮಾಡ್ಕೋಬೇಕು. ನಿಮಗೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ನಲ್ಲಿ ಇರುವಂಥ ಡೆಟ್ ಒಂದೇ, ಯಾವುದು ಡಿಬೆಂಚರ್ ಬಿಟ್ಟರೆ ಇನ್ಯಾವ್ದು ಬರುತ್ತೆ ಸರ್ ಡೆಟ್? ನೆನಪಲ್ಲಿ ಇಟ್ಕೊಳ್ಳಿ, ಪಬ್ಲಿಕ್ ಡೆಪಾಸಿಟ್ ಈಸ್ ಆಲ್ಸೋ ಎ ಡೆಟ್ ಆ್ಯಂಡ್ ಲಾಂಗ್ ಟರ್ಮ್ ಲೋನ್ ಆಲ್ಸೋ ಎ ಡೆಟ್, ಲಾಂಗ್ ಟರ್ಮ್ ಡಿಬೆಂಚರ್ ಡೆಟ್, ಅದ್ರ ಜೊತೆಗೆ ಮಾರ್ಟ್ಗೇಜ್ ಆನ್ ಲೋನ್, ಇದೆಲ್ಲ ಕೂಡ 4 ಐಟಮ್ ನಾರ್ಮಲಾಗಿ ಕೇಳ್ತೇನೆ. ಒಂದು ಡಿಬೆಂಚರ್, ಇನ್ನೊಂದು ಲಾಂಗ್ ಟರ್ಮ್ ಲೋನ್ಸ್, ಅದಾದಮೇಲೆ ಪಬ್ಲಿಕ್ ಡೆಪಾಸಿಟ್ಗಳು, ಇವುಗಳನ್ನ ಡೆಟ್ ಅಂತ ಕರಿತೀವಿ. ಮೆಜಾರಿಟಿ ಕೇಳ್ಬೋದಾದಂಥ ಐಟಮ್ಗಳಿವು ಡಿಬೆಂಚರು, ಪಬ್ಲಿಕ್ ಡೆಪಾಸಿಟು, ಲಾಂಗ್ ಟರ್ಮ್ ಲೋನ್ಸ್ಗಳು. ಸೊ ಡೆಟ್ ಆಗಿರುತ್ತೆ. ಇನ್ನು ಈಕ್ವಿಟಿ ವಿಚಾರಕ್ಕೆ ಬಂತು ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಇದ್ರ ಜೊತೆಗೆ ಬರ್ಬೋದಾದಂಥ ಐಟಮು ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಕ್ಯಾಪಿಟಲ್ ರಿಸರ್ವ್ಗಳು ಬರ್ತವೆ. ಅಷ್ಟನ್ನು ಕೂಡಿಕೊಂಡು ನಿಮ್ಮ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ ಈಕ್ವಿಟಿ, ಪ್ರಿಫರೆನ್ಸ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಶೇರ್ ಪ್ರೀಮಿಯಮ್. ಸೊ ಇವುಗಳನ್ನ ಕೂಡ್ಕೊಳ್ಳಿ. ಅದರಿಂದ ನೀವು ಕಳಿಬೇಕಾಗಿರೋ ಐಟಮ್, ನಿಮ್ಗೆ ಆ್ಯಕ್ಚುಲ್ ಈಕ್ವಿಟಿ ಬರಬೇಕು ಅಂದರೆ ಇಷ್ಟು ಐಟಮ್ ಕಳಿಬೇಕು. ಯಾವುದನ್ನು ಕಳಿಬೇಕು ಸರ್? ಸೊ ಕಳಿಬೇಕಾಗಿರೋ ಐಟಮ್ ನಿಮ್ಮ ಅಸೆಟ್ ಸೈಡ್ ಲಾಸ್ಟಿಗಿರುತ್ತೆ. ಅವು ಯಾವುದು ಅಂತ ಅಂದರೆ ಒಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಇನ್ನೊಂದು ಗುಡ್ವಿಲ್ ರಿಟರ್ನ್ ಆಫ್, ಇನ್ನೊಂದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್, ಇನ್ನೊಂದು ಪ್ರಮೋಷನಲ್ ಎಕ್ಸ್ಪೆನ್ಸಸ್, ಕಮಿಷನ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್. ಅಷ್ಟೂ ಕಳೆದ್ರೆ ನಿಮ್ಗೆ ಆ್ಯಕ್ಚುಲಾಗಿ ಉಳಿಯೋದು ಆವಾಗ ಈಕ್ವಿಟಿ. ಇಲ್ಲಿ ಬಂದಿರೋ ಅಮೌಂಟ್ನ ನೀವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಡೆಟ್ ಏನಿರುತ್ತೆ, ಸೊ ಡೆಟ್ಟು 26,60,000 ಟೋಟಲ್ ಡೆಟ್. ಈಕ್ವಿಟಿ ನಾನು ಹೇಳಿದ್ನಲ್ಲ ಅಷ್ಟು ಐಟಮ್ ಕುಳ್ಕೊಂಡು ನಿಮ್ಮ ಬ್ಯಾಲೆನ್ಸ್ ಶೀಟ್ ಲಾಸ್ಟಲ್ಲಿರೋ ಆ ಐಟಮ್ಗಳಿದ್ರೆ ಕಳಿಬೇಕು. ಸೊ ಕಳೆದು ಇಲ್ಲಿ ಉಳಿದಿರೋದು 26,30,000. ಸೊ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಇಲ್ಲಿ ಫಾರ್ಮುಲಾದಲ್ಲಿ ಉಲ್ಟಾಗಿದೆ ಆ್ಯಕ್ಚುಲಾಗಿ. ಡೆಟ್ಟು 7,60,000, ಈಕ್ವಿಟಿ 26,30,000. ಸೊ ಮಾಡಿದ್ರೆ 3.46:1 ಆನ್ಸರ್ ಸಿಗುತ್ತೆ. ಎಷ್ಟೇ ಪ್ರಾಬ್ಲಮ್ ಅಂದರೂ ಇಷ್ಟೇ, ಡೆಟ್ಟನ್ನು ಕೂಡ್ಕೊಳ್ಳಿ, ಈಕ್ವಿಟಿ ಅಲ್ಲಿರೋದನ್ನು ಕೂಡ್ಕೊಂಡು ಅದರಿಂದ ನಾನು ಹೇಳಿದ ಐಟಮ್ನ ಕಳ್ಕೋಬೇಕು. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ನಿಮ್ಮ ಪ್ರಾಬ್ಲಮ್ನಲ್ಲಿ ಯಾವ್ಯಾವೆಲ್ಲ ಫಿಕ್ಸ್ಡ್ ಅಸೆಟ್ ಇದೆ ಸೊ ಅವುಗಳನ್ನ ಲೀಸ್ಟ್ ಮಾಡ್ಕೋಬೇಕು. ಇದು ಫಾರ್ಮುಲಾ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್. ಸೊ ನೆಟ್ ಸೇಲ್ಸ್ ಅಂತ ಅಂದರೆ ನಿಮ್ಮ ಕ್ವಶ್ನಲ್ಲಿ ಇರುತ್ತೆ ನೆಟ್ ಸೇಲ್ಸು. ಸೊ ನೆಟ್ ಸೇಲ್ಸ್ ಎಷ್ಟಿದೆ ನಿಮ್ಮ ಕ್ವಶ್ನಲ್ಲಿ ನೋಡಿರಿ, ಇಲ್ಲಿ ಸೇಲ್ಸ್ 80 lakh ಇದೆ ಅಲ್ವಾ. ಸೊ ಫಿಕ್ಸ್ಡ್ ಅಸೆಟ್ನ ನಿಮ್ಮ ಫಾರ್ಮೆಟಲ್ಲಿ ಇಲ್ಲಿ ನೋಡಿ, ಫಿಕ್ಸ್ಡ್ ಅಸೆಟ್ ಯಾವ್ಯಾವುದು? ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಈ ಮೂರನ್ನು ಕೊಡ್ಕೋಬೇಕು. 12 lakh, 15 lakh, 27 lakh, 27 lakh plus 4 lakh, 31 lakh, 31 lakh, 80 lakh. ಫಾರ್ಮುಲಾ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಅಸೆಟ್. 80 lakh ಡಿವೈಡೆಡ್ ಬೈ 31 lakhನ ಮಾಡಿದಾಗ ನಮ್ಗೆ ಆನ್ಸರು ಡೈರೆಕ್ಟಾಗಿ ಸಿಗುತ್ತೆ. ಸೊ ನಾವು ಇಲ್ಲಿ ನೋಡಿ ಫಾರ್ಮುಲಾನ ನೋಡ್ಬೋದು ಇಲ್ಲಿ. ಸೊ ಒಂದು ಇಲ್ಲಿ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ನೆಟ್ ಫಿಕ್ಸ್ಡ್ ಲ್ಯಾಕ್. ನೆಟ್ ಸೇಲ್ಸಲ್ಲಿ ಯಾವುದೇ ರಿಟರ್ನ್ಸ್ ಇಲ್ಲ. ನೆಟ್ ಸೇಲ್ ಹೇಗೆ ಸಿಗುತ್ತೆ? ಸೇಲ್ಸ್ ಮೈನಸ್ ರಿಟರ್ನ್. ಇಲ್ಲಿ ಯಾವುದೂ ರಿಟರ್ನ್ ಇಲ್ಲ, ಹಾಗಾಗಿ ಕಂಪ್ಲೀಟ್ ಸೇಲ್ಸ್ನ 80 lakhನ ನೆಟ್ ಸೇಲ್ಸ್ ಅಂತ ತೊಗೊಂಡಿದ್ವಿ. ನೆಟ್ ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಫಿಕ್ಸ್ಡ್ ಅಸೆಟ್ಗೆ ನಿಮ್ಗೆ ಯಾವುದಾದ್ರೂ ಡಿಪ್ರಿಸಿಯೇಷನ್ ಹೇಳಿದರೆ ಐಟಮ್ಗೆ ಆ ಡಿಪ್ರಿಸಿಯೇಷನ್ ಕಳೆದ್ರೆ ಉಳಿದಿರೋ ಅಮೌಂಟೇ ನೆಟ್ ಫಿಕ್ಸ್ಡ್ ಅಸೆಟ್. ನಮ್ಮ ಪ್ರಾಬ್ಲಮ್ನಲ್ಲಿ ಯಾವುದೇ ಡಿಪ್ರಿಸಿಯೇಷನ್ ಇರಲಿಲ್ಲ, ಹಾಗಾಗಿ ಫಿಕ್ಸ್ಡ್ ಅಸೆಟ್ನೇ ನೆಟ್ ಫಿಕ್ಸ್ಡ್ ಅಂತ ಮಾಡ್ಕೊಂಡಿದ್ವಿ. ಸೊ ಇದು ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷೋ ಆಗಿರೋದ್ರಿಂದ 2.58 times ಅಂತ ಹಾಕಿದ್ವಿ. ಲಿಕ್ವಿಡಿಟಿ ರೇಷೋ ಆದರೆ ಒಂದು ನಾವು ಇಷ್ಟು 1 ಅಂತ ಹಾಕ್ತೀವಿ. ಟರ್ನ್ ಓವರ್ ರೇಷೋಗಳಾದರೆ ಟೈಮ್ಸ್, ಪ್ರಾಫಿಟಬಿಲಿಟಿ ರೇಷೋ ಆದರೆ ಪರ್ಸೆಂಟೇಜ್. ಸೊ ಇಲ್ಲಿ ನಿಮಗೆ ಅದು ಯಾವ ರೀತಿ ಬಂದಿದೆ ಅಂತೇಳಿ ನೆಕ್ಸ್ಟ್ ಪೇಜಲ್ಲಿ ಇರುತ್ತೆ, ಶೋ ಮಾಡ್ತೀನಿ ನೋಡಿರಿ. Net sales, there is no information about the sales return. So given total sales of the 80 lakh should be treated as a net sales. ಸೊ ಯಾವುದೇ ರಿಟರ್ನ್ಸ್ ಇಲ್ಲ, ಹಾಗಾಗಿ 80 ಲಕ್ಷ ನೆಟ್ ಸೇಲ್ಸ್ ಅಂತ ತಿಳ್ಕೊಂಡ್ವಿ. ಇನ್ನು ನೆಟ್ ಫಿಕ್ಸ್ಡ್ ಅಸೆಟ್ ಅಂದರೆ there is no information about the depreciation on fixed asset. So given fixed asset should be treated net fixed asset. ಸೊ 3 ಐಟಮ್ ಕೊಟ್ಟಿದ್ದ, ಸೊ ಅವುಗಳನ್ನ ಫಿಕ್ಸ್ಡ್ ಅಸೆಟ್ ಅಂತ ತಿಳ್ಕೊಂಡಿದ್ವಿ. ಇದು ಅಮೌಂಟ್ ಈ ರೀತಿ ಸಿಕ್ಕಿರೋದು. ಇನ್ನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ವೆರಿ ಇಂಪಾರ್ಟೆಂಟ್. ಇದು ROCE ಫಾರ್ಮುಲಾ. ROCಗೆ ROCE ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಬರುತ್ತೆ. ಸರ್ ROCE ಅಂದರೆ ಏನು? ಸೊ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ. ROCಗೆ ಫಾರ್ಮುಲಾ ROCE ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು ROCE ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ROCE ಅಂದರೆ ಬೇರೆ ಏನೂ ಅಲ್ಲ, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಈಕ್ವಿಟಿ ಪ್ಲಸ್ ಡೆಟ್, ಬಂಡವಾಳ ಯಾವ ರೀತಿ ಹಾಕಿದ್ದೀರಾ ಅಂತ.
ಸೊ ಒಂದು ಕ್ಯಾಪಿಟಲ್ಲು, ಇನ್ನೊಂದು ಕ್ಯಾಪಿಟಲ್ ಈಕ್ವಿಟಿ ಮತ್ತು ಇನ್ನೊಂದು ಡೆಟ್, ಎರಡೂ ಸೇರಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗ್ತದೆ. ROC ಇನ್ ಎಂಪ್ಲಾಯ್ಡ್ ಪ್ಲಸ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅದಕ್ಕೆ ಅಲ್ಲಿ ಕ್ಯಾಲ್ಕುಲೇಷನ್ ಅವ್ನು ಕೊಟ್ಟಿರೋದು. ಈಗ ನಾವು ಮಾಡ್ಕೋಬೇಕಾದ್ರೆ ಇಲ್ಲಿದೆ ನೋಡಿ ಫಾರ್ಮುಲಾ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿ ತೊಗೊಳ್ತೀವಿ. ಈಗ ನೋಡೋಣ, ಇಯರ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೀನ್ಸ್ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಆ್ಯಂಡ್ ಡಿಬೆಂಚರ್ ಆ್ಯಂಡ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದಾನೆ. ನಿಮ್ಮ ಕ್ವಶನ್ ಅಬ್ಸರ್ವ್ ಮಾಡಿ, ಇಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,80,000 ಕೊಟ್ಟಿದ್ದಾನೆ ಅಲ್ವಾ. ನಮಗೆ ಫಾರ್ಮುಲಾಗೆ ಬೇಕಾಗಿರೋದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೋಡಿ, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿದ್ದಾನೆ ಅಂತ ಅಂದರೆ ಅದರಲ್ಲಿ ಆಲ್ರೆಡಿ ಏನು ಕಳೆದಿರ್ತಾನೆ, ಇಂಟ್ರೆಸ್ಟು ಮತ್ತು ಟ್ಯಾಕ್ಸ್ನ ಕಳೆದಿರ್ತಾನೆ. ಸೊ ನಮಗೆ ಬೇಕಾದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಕಳೆದಿರೋ ಐಟಮ್ನ ಮತ್ತೆ ನಾವು ಆ್ಯಡ್ ಮಾಡಬೇಕು. ಸೊ ಅದೇ ಇಲ್ಲಿ ಅವರು ಕ್ಯಾಲ್ಕುಲೇಷನ್ ಮಾಡಿರೋದು. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದನ್ನು ಬರ್ಕೊಂಡಿದ್ದಾರೆ. ಆಫ್ಟರ್ ಟ್ಯಾಕ್ಸ್ ಅಮೌಂಟ್ ಬಂದು 1,80,000 ಇದೆ. ಆ್ಯಡೆಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ನಮ್ಮ ಕ್ವಶನಲ್ಲಿ ಡಿಬೆಂಚರ್ ವ್ಯಾಲ್ಯೂ 7,60,000 ಇದೆ. ಪರ್ಸೆಂಟೇಜ್ ಅಲ್ಲೇ ಪಕ್ಕದಲ್ಲಿದೆ, 12% ಡಿವೈಡೆಡ್ ಬೈ 100 ಮಾಡಿದಾಗ ಈ 91,200 ಲೆಸ್ ಮಾಡಿರ್ತಾರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅದನ್ನು ನಾವು ಬಿಫೋರ್ ಬೇಕಾಗಿರೋದ್ರಿಂದ ಮತ್ತೆ ಆ್ಯಡ್ ಮಾಡ್ತೀವಿ. ಇನ್ನು ಪ್ರಾವಿಷನ್ ಫಾರ್ ಟ್ಯಾಕ್ಸ್ 50,000 ನಿಮ್ಮ ಕ್ವಶನಲ್ಲೇ ಇದೆ ಪ್ರಾವಿಷನ್ ಫಾರ್ ಟ್ಯಾಕ್ಸು. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಇದು ಕ್ವಶನಲ್ಲಿ ಇರೋದೇ ಎರಡು ಕೂಡ, ಒಂದು ಡಿಬೆಂಚರ್, ಇನ್ನೊಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಅದನ್ನು ಕಳೆದಿರ್ತಾರೆ ಮತ್ತು ವಾಪಸ್ ಆ್ಯಡ್ ಮಾಡಿದಾಗ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 3,21,200. ಇಲ್ಲಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಷ್ಟೇ ಕೇಳಿದ್ದಾನೆ. ಸೊ ಇದನ್ನು ನಾವು ಇನ್ನೂ ಒಂಥರನೂ ಕೂಡ ಮಾಡ್ಬೋದು. ಇಲ್ಲೇನು ಆನ್ಸರ್ ಬಂದಿದೆ ROC ಅದನ್ನು ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 3,21,200 ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಡೆಟ್ ಪ್ಲಸ್ ಈಕ್ವಿಟಿ. ನಾವು ಆಲ್ರೆಡಿ ಮಾಡಿದ್ವಲ್ಲ, ಡೆಟ್ಟು ಮತ್ತು ಈಕ್ವಿಟಿ ಎರಡನ್ನೂ ಕೂಡಿದರೆ ಎಷ್ಟು ಬಂದಿರುತ್ತೆ. ಸೊ ಅದು ಡೆಟ್ ಬಂದುಬಿಟ್ಟು 7,60,000 ಇದೆ, ಈಕ್ವಿಟಿ ಬಂದುಬಿಟ್ಟು 26,30,000 ಇದೆ. ಸೊ ಅಲ್ಲಿಗೆ 33,90,000 ಬರುತ್ತೆ. 3,21,900 ಡಿವೈಡೆಡ್ ಬೈ 33,90,000 ಮಾಡಿದಾಗ ನಮಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಸೊ ಇದು ಫಾರ್ಮುಲಾ ಎರಡು ಥರನೂ ಮಾಡ್ಬೋದು. ಜಸ್ಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆರು ಕಂಡು ಹಿಡಿದು ಬಿಡ್ಬೋದು, ಅಥವಾ ನಾನು ಹೇಳಿದ್ನಲ್ಲ ROC ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆ ರೀತಿನಾರು ಮಾಡ್ಬೋದು. ಇನ್ನು ಲಾಸ್ಟ್ ಒನ್ ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ, ವೆರಿ ಈಸಿ ಆ್ಯಂಡ್ ಈಸಿ ಇದು. ಇಲ್ಲೇನಿಲ್ಲ, ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ ಅಂದರೆ ಯಾವ್ಯಾವುದಕ್ಕೆಲ್ಲ ನಿಮ್ಮ ಕ್ವಶನಲ್ಲಿ ಐಟಮ್ ಪಕ್ಕ ಪರ್ಸೆಂಟೇಜ್ ಇರುತ್ತೆ, ಅದ್ರ ದುಡ್ಡನ್ನ ಇಲ್ಲಿ ತೊಗೋಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಇಸ್ ನಥಿಂಗ್ ಬಟ್ ಈಕ್ವಿಟಿ. ನಾವೆಲ್ಲಿ ಕಂಡು ಹಿಡಿದಿರ್ತೀವಲ್ಲ ಈಕ್ವಿಟಿ, ನೋಡಿ ಇಲ್ಲಿ ಇದೆಯಲ್ಲ, ಇದೇ ಈಕ್ವಿಟಿ ಅಮೌಂಟು. ಸೊ ಈಗ ಯಾವ್ಯಾವುದು ಸರ್ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್, ನಿಮ್ಮ ಕ್ವಶನಿಗೆ ಬನ್ನಿ, ಯಾವ್ಯಾವುದಕ್ಕೆ ಪರ್ಸೆಂಟೇಜ್ ಇದೆ ನೋಡ್ರಪ್ಪ. ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ಗಳು ಯಾವ್ಯಾವುದಿದೆ ಅಂತೇಳಿ ನೋಡೋದಾದರೆ, ನಾವು ಯಾವ್ಯಾವುದಕ್ಕೆ ನಾವು ಬಡ್ಡಿ ಕೊಡಬೇಕು ಪರ್ಸೆಂಟೇಜ್ ನೋಡಿ, 12% ಡಿವೆಂಚರ್ ಇದೊಂದಿದೆಯಾ. ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ ಹೇಳಿದ್ದಾನೆ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ನ ನೋಡೋದಾದರೆ ಅಬ್ಸರ್ವ್ ಮಾಡಿ, ನಮ್ಮ ಅಮೌಂಟ್ ಎಷ್ಟಿದೆ ಇಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸು, ಇಲ್ಲಿ ಶೋ ಮಾಡಿದ್ದಾರೆ ನೋಡಿ. ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ಗಳು ಹೇಗೆ 12,60,000 ಬಂದಿದೆ ಅಂತ ಅಂದರೆ 12% ಡಿಬೆಂಚರ್. ನೋಡಿ, ಡಿಬೆಂಚರ್ ಅವ್ರಿಗೆ ನೀವು ಲಾಭ ಆಗಲಿ ನಷ್ಟ ಆಗಲಿ ನೀವೇನು ಕೊಡ್ತಲೇ ಹೋಗಬೇಕು, ಇಂಟ್ರೆಸ್ಟ್ ಕೊಡಬೇಕು. ಅದೇ ರೀತಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅವ್ರಿಗೆ ನೀವು ಏನು ಕೊಡ್ತಲೇ ಹೋಗಬೇಕು, ಡಿವಿಡೆಂಡ್ ಕೊಡ್ತಾ ಹೋಗ್ಬೇಕು. ಇವ್ರಿಗೆಲ್ಲ ಫಿಕ್ಸ್ಡ್ ಇಂಟ್ರೆಸ್ಟ್ ಮಾತಾಡಿರ್ತೀವಲ್ವ, ಅದು ಬಿಟ್ಟರೆ ಇನ್ನು ಪಬ್ಲಿಕ್ ಡೆಪಾಸಿಟ್ ಅವ್ರಿಗಾಗಿರ್ಬೋದು, ಇವ್ರಿಗೆಲ್ಲ ಫಿಕ್ಸ್ಡ್ ಕೊಡಲೇಬೇಕು. ಇನ್ನು ಈಕ್ವಿಟಿಗೆ ಬಂದರೆ ಎಲ್ಲ ಕೊಟ್ಟು ಉಳಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ, ಹಾಗಾಗಿ ಅವ್ರು ಸೇರ್ಕೊಳ್ಳಲ್ಲ. ಸೊ ಇಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ 12% ಡಿಬೆಂಚರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ ಕೇಸ್ ಏನಾದ್ರು ಮಾರ್ಟ್ಗೇಜ್ ಲೋನ್ ಇದ್ದರೆ ಅದು ಇಂಟ್ರೆಸ್ಟ್ ಬರುತ್ತೆ. ಸೊ ಈ ರೀತಿ ಇದೆರಡನ್ನೂ ಕೂಡ್ಕೊಂಡ್ರೆ 12,60,000 ಬಂತು. ಇನ್ನು ಈಕ್ವಿಟಿ ನಿಮಗೆ ಗೊತ್ತಿರೋದೆ ಆಲ್ರೆಡಿ, ನಾವು ಈಕ್ವಿಟಿ ಪ್ರಿಫರೆನ್ಸ್, ಈಕ್ವಿಟಿ ಶೇರ್ ಕ್ಯಾಪಿಟಲು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು, ಅದಾದಮೇಲೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು ಅವೆಲ್ಲನೂ ಕೂಡ್ಕೊಂಡು ಅದರಿಂದ ಅಸೆಟ್ ಸೈಡ್ ಇರುವಂಥ ಒಂದು 2 ಐಟಮ್ನ ಕಳೆದಿರ್ತೀವಿ. ಯಾವುದು ಇಲ್ಲಿ ಪ್ರಾಬ್ಲಮ್ ಇದ್ದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್, ನಮ್ಮ ಈಕ್ವಿಟಿ ಆ್ಯಕ್ಚುಯಲ್ ಆಗಿದ್ದದ್ದು ಎಷ್ಟಿದೆ ನೋಡಿ. ನಮ್ಮ ಈಕ್ವಿಟಿ ಅಮೌಂಟ್ ಟೋಟಲ್ ಇರುವಂಥದ್ದು 26,30,000 ಕರೆಕ್ಟಾ. ಬಟ್ ನಮ್ಮ ಕ್ವಶನಲ್ಲಿ 26,30,000 ಇಲ್ಲ, ಇಲ್ಲಿ ಎಷ್ಟಿದೆ 21,30,000. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಇಲ್ಲಿ ಮೇಲ್ಗಡೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತಲ್ವ 5 ಲ್ಯಾಕು, ಅದು ಆಲ್ರೆಡಿ ಎಲ್ಲಿ ಕೂಡ್ಕೊಂಡಿದ್ವಿ, ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸು. ಸೊ ಈಗ ಕೆಳಗಡೆ ಈಕ್ವಿಟಿ ಅಂತ ಅಂದರೆ ಈಕ್ವಿಟಿ, ಪ್ರಿಫರೆನ್ಸ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಮೇಲ್ಗಡೆ ಪ್ರಿಫರೆನ್ಸ್ ತಗೊಂಡಿರೋದ್ರಿಂದ ಈ ಈಕ್ವಿಟಿನಲ್ಲಿ 26,30,000 ನಾವೇನು ಮಾಡ್ತೀವಿ 5 ಲ್ಯಾಕ್ ಕಳಿತೀವಿ ಅಲ್ಲಿಗೆ. ಇನ್ನು ಮಿಕ್ಕಿ 21,30,000 ಬಂದಿರುತ್ತೆ. ಸೊ ಇಲ್ಲಿ ಏನು ಫಾರ್ಮುಲಾ ಬರುತ್ತೆ, ಅದು 0.59:1. ವೆರಿ ಇಂಪಾರ್ಟೆಂಟ್ ಇದು. ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ ಅಂದರೆ ನಿಮ್ಗೆ ಯಾವ್ಯಾವುದಕ್ಕೆ ಬಡ್ಡಿ ಬರುತ್ತೆ ಅದು. ಕೆಳಗಡೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನೀವು ಮೇಲ್ಗಡೆ ಡಿವಿಡೆಂಡ್ ಕೊಡೋಕ್ಕೆ ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿರೋದ್ರಿಂದ ಕೆಳಗಡೆ ಈಕ್ವಿಟಿನಲ್ಲಿ ಪ್ರಿಫರೆನ್ಸ್ನ ಕಳಿಬೇಕು. ಸೊ ಆ್ಯಂಡ್ ಮೋರ್ ಓವರ್ ಲಾಸ್ಟ್ ಒನ್,
ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾನೆ. 26,30,000 ಟೋಟಲ್ ಇಕ್ವಿಟಿನಲ್ಲಿ ನಾವು ನ್ಯೂಮರೇಟರಲ್ಲಿ ಆಲ್ರೆಡಿ 5,00,000 ಏನಂತ ತೊಗೊಂಡಿರ್ತೀವಿ, ಡಿವಿಡೆಂಡ್ ಕೊಡುವಂತಹ ಏನು ಪ್ರಿಫರೆನ್ಸ್ ಅಂತ ಹೇಳಿ ತಗೊಂಡಿರ್ತೀವಲ್ಲ ಆ 5,00,000ನ ಕಳೆದಿರಬೇಕು. ಸೊ ಲಾಸ್ಟಿಗೆ ಫಾರ್ಮುಲಾ ನೆಟ್ ಪ್ರಾಫಿಟ್ ರೇಷಿಯೋ, ಇದಕ್ಕೆ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸು. ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 1,80,000 ಇದೆ, ನೆಟ್ ಸೇಲ್ಸ್ ಬಂದ್ಬಿಟ್ಟು 80 lakh ಇದೆ, ಇಂಟು 100 ಮಾಡಿದಾಗ 2.25% ಸಿಗುತ್ತೆ. ಸೊ ಇದು 15 ಮಾರ್ಕ್ಸಿಗೆ